ಇಂದಿರಾ ಕ್ಯಾಂಟೀನ್ ಬಗ್ಗೆ ಗೊತ್ತಿಲ್ಲದಿರೋರು ಯಾರೂ ಇರೋದಿಲ್ಲ. ಯಾಕಂದರೆ ನಮ್ಮ ರಾಜ್ಯದ ಜನ 10 ರೂಪಾಯಿಗೆ ಊಟವನ್ನು ಮಾಡಿದವರು, 10 ರೂಪಾಯಿಗೆ ಬ್ರೇಕ್ಫಾಸ್ಟನ್ನು ಮಾಡಿದವರು, ಸಾಯಂಕಾಲ ಕೂಡ 10 ರೂಪಾಯಿಗೆ ನಾವು ತಿಂಡಿ ತಿನಿಸುಗಳನ್ನು ತಿಂದವರು. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ಮರೆಯೋದಕ್ಕೆ ನಮ್ಮಿಂದ ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ಇವತ್ತು ಅದೇ ಒಂದು ವಿಚಾರದ ಬಗ್ಗೆ ಬೇರೊಂದು ಬೆಳವಣಿಗೆ ನಡೀತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇರ್ತೇವೆ. ಅದು ಕೇಂದ್ರದಲ್ಲೇ ಆಗಿರಲಿ, ರಾಜ್ಯದಲ್ಲೇ ಆಗಿರಲಿ, ಅಭಿವೃದ್ಧಿ ಯಾರು ಮಾಡ್ತಾ ಇದ್ರು ನಾವು ಅವರ ಪರ. ಖಂಡಿತವಾಗಿಯೂ ಇಂದಿರಾ ಕ್ಯಾಂಟೀನನ್ನು ಯಾರು ಪರವಹಿಸಿದ್ರು, ಯಾರು ವಿರೋಧ ಮಾಡಿದ್ರು ಎಲ್ರಿಗೂ ಗೊತ್ತೇ ಇದೆ. ಆದರೆ ಇವತ್ತು ಬರ್ತಾ ಇರುವಂತಹ ಒಂದು ವಾರ್ತೆ ನಿಜಕ್ಕೂ ಇವೆಲ್ಲವನ್ನು ಮೀರಿಸುವಂಥದ್ದು. ಅಂದರೆ ಬರೀ 5 ರೂಪಾಯಿಗೆ ಊಟ, ಬ್ರೇಕ್ಫಾಸ್ಟು, ತಿಂಡಿ ತಿನಿಸುಗಳು ಸಿಕ್ಕಿದರೆ ಯಾರು ಬೇಡ ಅಂತಾರೆ. ಇವತ್ತಿನ ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಜನಸಾಮಾನ್ಯರು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ 5 ರೂಪಾಯಿಗೆ ಊಟ ಕೊಡ್ತೀವಿ, 5 ರೂಪಾಯಿಗೆ ಸರ್ಕಾರದ ಲೆಕ್ಕದಲ್ಲೇ ನಿಮಗೆ ತಿಂಡಿ ತಿನಿಸುಗಳನ್ನು ಕೊಡ್ತೀವಿ ಅಂದರೆ ದಯವಿಟ್ಟು ಅಬ್ಬಬ್ಬ ಯಾರೂ ಬೇಡ ಅನ್ನೋದೇ ಇಲ್ಲ. ಯಾಕಂದರೆ ಜನ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಜೀವನ ಮಾಡೋರು ಈ ಒಂದು 5 ರೂಪಾಯಿ ಊಟಕ್ಕೋಸ್ಕರ ಮುಗಿ ಬೀಳೋದು ಗ್ಯಾರಂಟಿ. ಯಾಕಂತ ಕೇಳಿದರೆ ಎಷ್ಟೇ ವಸ್ತುಗಳನ್ನು ತಂದರೂ ದಿನಕ್ಕೆ 500 ರೂಪಾಯಿ ಕೂಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ಅದನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು 10 ಜನ ವ್ಯಕ್ತಿಗಳು ಒಂದು ಕುಟುಂಬದಲ್ಲಿದ್ದರೆ 5 ರೂಪಾಯಿ ಅಂದರೆ ಅಲ್ಲಿ 50 ರೂಪಾಯಿ. ಒಂದು ದಿವಸದ ಖರ್ಚು 50 ರೂಪಾಯಿ, ಬರೀ 50 ರೂಪಾಯಿ. ಸೊ ಇಂತಹ ಒಂದು ಬೆಳವಣಿಗೆಗಳು, ಅಭಿವೃದ್ಧಿಗಳು ಎಲ್ಲ ರಾಜ್ಯಗಳು ಕೂಡ ಒಂದು ರೀತಿಯಲ್ಲಿ ಇದನ್ನು ಫಾಲೋ ಅಪ್ ಮಾಡಿದರೂ ಆಗ್ಬೋದು. ಇದು ಆಗ್ತಾ ಇರೋದು ನಮ್ಮ ದೆಹಲಿಯಲ್ಲಿ. ಅಂದರೆ ದೆಹಲಿಯನ್ನು ಇವತ್ತು ಅಧಿಕಾರದಲ್ಲಿರುವಂಥದ್ದು BJP ಸರ್ಕಾರ. ಎಲ್ರಿಗೂ ಗೊತ್ತಿರುವಂಥದ್ದು ಆಮ್ ಆದ್ಮಿ ಪಾರ್ಟಿಯನ್ನು ಹೊರದಬ್ಬಿ ಇವತ್ತು BJP ಸರ್ಕಾರ ಆಡಳಿತಕ್ಕೆ ಬಂದಿರುವಂಥದ್ದು, ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಿಲ್ಲ ಅಂದರೆ ಮುಂದಿನ ಬರುವ ವಸಂತದಲ್ಲಿ ಇದೇ ಆಮ್ ಆದ್ಮಿ ಪಾರ್ಟಿ ಮತ್ತೆ BJPಯನ್ನು ಮಣ್ಣು ಮುಕ್ಕಿಸಿ ಅಧಿಕಾರಕ್ಕೆ ಬರ್ಬೋದು ಎನ್ನುವಂತಹ ಎಲ್ಲ ವಿಚಾರಗಳು BJPಗೆ ಖಂಡಿತವಾಗಿ ಗೊತ್ತಿದೆ. ಸೊ ಇದೇ ಒಂದು ಆಧಾರದಲ್ಲಿ ಅಟಲ್ ಕ್ಯಾಂಟೀನ್ ಅನ್ನುವಂತಹ ಒಂದು ಕ್ಯಾಂಟೀನ್ ಬರ್ತಾ ಇದೆ. ಇದರ ಬಗ್ಗೆ ಯಾರಿಗೂ ಸಂದೇಹ ಬೇಡ. 5 ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ, 5 ರೂಪಾಯಿಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಎಲ್ಲ ತಿಂಡಿ 3 ಹೊತ್ತು ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಅಂದರೆ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೇನೆ, ಅಟಲ್ ಕ್ಯಾಂಟೀನಲ್ಲೂ ಇದೇ ರೀತಿಯಲ್ಲಿ ಸಿಗ್ಬೋದು ಅಂತ. ನೋಡಿ, ಯಾರ ಹೆಸರಲ್ಲಿ ಬೇಕಾದರೂ ನೀವು ಮಾಡಿ. ಇನ್ನು ಮುಂದಿನ ದಿವಸಗಳಲ್ಲಿ ನರೇಂದ್ರ ಮೋದಿ ಕ್ಯಾಂಟೀನ್ ಅಂತ ಬೇಕಾದರೂ ಮಾಡಿ, ಅಥವಾ ವಾಜಪೇಯಿ ಹೆಸರಲ್ಲೂ ಮಾಡಿ, ಸೋನಿಯಾ ಗಾಂಧಿ ಹೆಸರಲ್ಲೂ ಮಾಡಿ, ರಾಹುಲ್ ಗಾಂಧಿ ಹೆಸರಲ್ಲೂ ಮಾಡಿ, ಅಥವಾ ಇನ್ಯಾರದೋ ಹೆಸರಲ್ಲಿ ನೀವು ಏನು ಬೇಕಾದರೂ ಮಾಡಿ. ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗಿಯೂ ನಮ್ಮ ಬೆಂಬಲ ನಿಮಗೆ ಇದ್ದೇ ಇದೆ. ಅದು ಯಾವುದೇ ರಾಜಕೀಯ ಪಾರ್ಟಿ ಆಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಿದ್ಧಾಂತ ಆಗಿರಲಿ, ಜನಸಾಮಾನ್ಯರಿಗೆ ಒಂದು ಹೊತ್ತಿಗೆ ಉಪಕಾರ ಆಗುತ್ತೆ ಅಂತ ನೀವೇನಾದರೂ ಮಾಡ್ತಾಯಿದ್ರೆ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ. ಅದರಲ್ಲಿ ಯಾವುದೇ ಪಕ್ಷ, ಜಾತಿ, ಭೇದ ಭಾವ ಯಾವುದನ್ನು ನಾವು ನೋಡೋದಿಲ್ಲ. ಸೊ ಈ ಒಂದು ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಗುವಂತಹ ಒಂದು ವರದಿ ಕೂಡ ಇದೆ, ಅದನ್ನು ಗಮನಿಸ್ತಾ ಹೋಗೋಣ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜಧಾನಿಯಾದ್ಯಂತ ಕೇವಲ 5 ರೂಪಾಯಿಗೆ ಊಟವನ್ನು ಒದಗಿಸುವ 100 ಅಟಲ್ ಕ್ಯಾಂಟೀನ್ಗಳನ್ನು ಆರಂಭಿಸುವ ತನ್ನ ಮಹತ್ವದ ಯೋಜನೆಗೆ ದಿಲ್ಲಿ ಸರ್ಕಾರವು ಗುರುವಾರ ನಾಂದಿ ಹಾಡಿರುವಂಥದ್ದು. BJPಯ ದಿಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಮುಖ ಭರವಸೆಯಾಗಿದ್ದಂತಹ ಈ ಉಪಕ್ರಮವು ನಗರದಾದ್ಯಂತ ಜನರಿಗೆ ಅಗ್ಗದ ಮತ್ತು ಪೌಷ್ಟಿಕ ಆಹಾರದ ಲಭ್ಯತೆಯನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಕ್ಯಾಂಟೀನ್ಗಳನ್ನು ವಿಶೇಷವಾಗಿ 2 ಹೊತ್ತಿನ ಊಟಕ್ಕಾಗಿ ಹೋರಾಡುವ ದಿನಗೂಲಿ ಕಾರ್ಮಿಕರು, ಶ್ರಮಜೀವಿಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಅಂದರೆ ನಾನು ಮೊದಲೇ ಹೇಳಿದಂತೆ ಸಾಮಾನ್ಯ ವ್ಯಕ್ತಿಗಳಿಗೆ ಬೇಕಾಗಿ, ಸಾಧಾರಣ ವ್ಯಕ್ತಿಗಳಿಗಾಗಿ, ದಿನಕೂಲಿ ಮಾಡುವಂತಹ ವ್ಯಕ್ತಿಗಳಾಗಿ, ಇನ್ನು ಗಿಗ್ ಕಾರ್ಮಿಕರಿರ್ತಾರೆ ಅವರಿಗೋಸ್ಕರ. ಸೊ ಇವೆಲ್ಲರಿಗೋಸ್ಕರ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆ ಬೆಳವಣಿಗೆ. ಇದು ಎಲ್ಲ ರಾಜ್ಯಗಳಲ್ಲಿ ಆದರೂ ಕೂಡ ಅದು ಉತ್ತಮ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ 10 ರೂಪಾಯಿ, ಓಕೆ, ಅದು ಅಲ್ಲಿ 5 ರೂಪಾಯಿ ಆದರೆ ಇಲ್ಲಿ 10 ರೂಪಾಯಿ ಇತ್ತು. 10 ರೂಪಾಯಿ ಅಂದರೂ ಪರವಾಗಿಲ್ಲ, ಜನಸಾಮಾನ್ಯರಿಗೆ ಉಪಕಾರ ಆಗುವಂಥ. ನೋಡಿ, ಒಂದು ಊಟ ಇರುತ್ತೆ, ನಾನು ಊಟ ಮಾಡಿದ್ದೀನಿ, ಒಂದು ಊಟ ಇರುತ್ತೆ, ಆಮೇಲೆ ಒಂದು ಪಲ್ಯ ಇರುತ್ತೆ, ಆಮೇಲೆ ಉಪ್ಪಿನಕಾಯಿ ಇರುತ್ತೆ, ಆಮೇಲೆ ಒಂದು ಸಾರು ಇರುತ್ತೆ. ಸೊ ಇಷ್ಟು ಓರ್ವ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಖಂಡಿತವಾಗಿ ಇದು ಸರ್ವೇ ಸಾಧಾರಣ. ನೋಡಿ, ಸಾಮಾನ್ಯ ವ್ಯಕ್ತಿಗಳಿಗೆ ಇದೇ ಒಂದು ರೀತಿಯಲ್ಲಿ ಪೌಷ್ಟಿಕಾಂಶವನ್ನು ಕೊಡುವಂತಹ ಊಟ.
ಏನು ದೊಡ್ಡಿರೋರು ಶ್ರೀಮಂತರು ಏನೆಲ್ಲ ಊಟ ಮಾಡ್ತಾ ಇರ್ಬೋದು, ಬಿರಿಯಾನಿ ತಿನ್ಬೋದು ಅಥವಾ ಬೇರೆ ಏನಾದರೂ ತಿನ್ಬೋದು. ಆದರೆ ಜನಸಾಮಾನ್ಯರಿಗೆ ಅಂತ ಹೇಳ್ಕೊಳ್ಳುವಂತಹ ಒಂದು ಊಟ ಖಂಡಿತವಾಗಿಯೂ ಇದರಲ್ಲಿ ಎಲ್ಲ ಸರ್ಕಾರ ನೋಡಿ, ಇದು ಬರೀ ಡೆಲ್ಲಿ ಸರ್ಕಾರ ಮಾತ್ರ ಅಲ್ಲ, ಇನ್ನು ಕರ್ನಾಟಕ ಮಾಡಿದರು, ಕೇರಳ ಮಾಡಿದರು, ತಮಿಳುನಾಡು ಮಾಡಿದರು, ಯಾರೇ ಮಾಡಿದರೂ ಅವರಿಗೆ ಬೆಂಬಲ ಕೊಡಿ. ಯಾಕಂತ ಕೇಳಿದರೆ ಜನಸಾಮಾನ್ಯರನ್ನು ಪರಿಗಣಿಸುವಂತಹ ಸರ್ಕಾರಗಳು ನಮ್ಮ ಮುಂದೆ ಬರಬೇಕು. ಅದು ಹೋರಾಟದ ಮುಖಾಂತರವಾದರೂ ಅದನ್ನು ನಾವು ಪಡ್ಕೊಳ್ಬೇಕು. ಇದು ಮಾಡ್ತಾ ಇರುವಂತಹ ದೆಹಲಿ ಸರ್ಕಾರಕ್ಕೆ ನಿಜವಾಗ್ಲೂ ಸೆಲ್ಯೂಟ್ ಹೊಡೆಯಲೇಬೇಕು. ಯಾವುದೇ ಪಕ್ಷ ಯಾವುದೇ ಆಗಿರಲಿ, ಯಾವುದೇ ಜಾತಿ ಪಂಗಡ ಯಾರೇ ಆಗಿರಲಿ, ಇದು ಮೇಯ್ನಾಗಿ ಹೇಳಲಿಕ್ಕೆ ಇರುವಂಥದ್ದು ಯಾವುದೇ ಜಾತಿಯ ಆಧಾರದಲ್ಲಿ ಅಥವಾ ಧರ್ಮದ ಆಧಾರದಲ್ಲಿ ಇದನ್ನು ವಿತರಿಸುವಂತಹ ಪ್ರಯತ್ನಗಳು ಆಗೋದು ಬೇಡ. ನಮ್ಮ ಭಾರತೀಯರು ಅಂತ ಹೇಳುವಂತಹ ಸಾಧಾರಣ ವ್ಯಕ್ತಿಗಳಿಗೆ ಆ ಒಂದು ಪರಿಗಣನೆಯನ್ನು ಕೊಟ್ಟು ಈ ಒಂದು ವ್ಯವಸ್ಥೆಗಳಾಗೋದಾದರೆ ನಿಜಕ್ಕೂ ಒಂದು ಒಳ್ಳೆಯ ಪ್ರಕ್ರಿಯೆ. ಇದು ಎಲ್ಲ ರಾಜ್ಯಗಳಲ್ಲೂ ಬರಲಿ. ನೋಡಿ, ಯಾವ ರಾಜ್ಯದಲ್ಲೂ ಇಂತಹ ನೋಡಿ ಫ್ರೀಯಾಗಿ ಕೊಟ್ಟರು ಅಂತ ಹೇಳಿಕೊಂಡು ದಿವಾಳಿ ಆಗೋದಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ದೆಹಲಿಯ ಉದಾಹರಣೆ. ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಬಂದಂಥ ಸಂದರ್ಭದಲ್ಲಿ ದಿವಾಳಿ ಆಗ್ತದೆ ಅಂತ ಬೊಬ್ಬೆ ಹಾಕಿದಂತಹ BJP ಅದಕ್ಕಿಂತ ಮೊದಲು 40% ಆರೋಪದ ಮೇಲೆ ದಿವಾಳಿಯಾಗಿ 100 ಸುತ್ತಿಕೊಂಡು ಬಿದ್ದಿರುವಂಥದ್ದು. ಸೊ ಎಲ್ರಿಗೂ ಗೊತ್ತಿರುವಂಥದ್ದು, ಜನರನ್ನು ಮೋಸ ಮಾಡಿದರೆ ಹೆಚ್ಚು ಕಾಲ ಬದುಕೋಕೆ ಆಗೋದಿಲ್ಲ. ನೋಡಿ, ಎಲ್ಲರೂ ಭ್ರಷ್ಟರೇ, ಆದರೆ ಭ್ರಷ್ಟರಲ್ಲೂ ಒಳ್ಳೆಯವರು ಅಂತ ಇರ್ತಾರೆ, ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಮಾಡುವವರು ಇರ್ತಾರೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.